ಶಕ್ತಿ ನಾಶದಿಂದ ಅಂಗಾಂಗಗಳ ವೈಫಲ್ಯತೆ ಉಂಟಾಗುತ್ತೆ. ಅಂಗಾಂಗಗಳ ವೈಫಲ್ಯತೆ, ಈ ಅಂಗಾಂಗಗಳು ಅಂದರೆ ಏನು? ನಮ್ಮ ದೇಹದಲ್ಲಿ 79 ಅಂಗಾಂಗಗಳು ಕೆಲಸ ಮಾಡ್ತವೆ ಆಟೋಮ್ಯಾಟಿಕ್ಕಾಗಿ. ಅದು ನಿನ್ನ ಕಂಟ್ರೋಲಲ್ಲಿ ಇರೋದಿಲ್ಲ. ಹೃದಯ, ಕಿಡ್ನಿ, ಲಿವರು, ಬ್ರೈನು, ಹಾರ್ಟು, ಲಂಗ್ಸು, ಇನ್ನೂ ಅನೇಕ 79 ಅಂಗಾಂಗಗಳು ಕೆಲಸ ಮಾಡ್ತಾಯಿರ್ತವೆ. ಆ 79 ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ಶಕ್ತಿ ಬೇಕು. ಆ ಶಕ್ತಿನೇ ನಮ್ಮ ಸಪ್ತಧಾತುಗಳ ಶಕ್ತಿ. ಆ ಶಕ್ತಿಯಿಂದ ಅಂಗಾಂಗಗಳು ಕೆಲಸ ಮಾಡ್ತವೆ. ಅಂಗಾಂಗಗಳು ಕೆಲಸ ಮಾಡೋದಕ್ಕೆ ಜೀವಕೋಶಗಳು ಕೆಮಿಕಲ್ ಎನರ್ಜಿಯನ್ನು ಬಿಡುಗಡೆ ಮಾಡ್ತವೆ, ಎಲೆಕ್ಟ್ರಿಕಲ್ ಎನರ್ಜಿಯನ್ನು ಬಿಡುಗಡೆ ಮಾಡ್ತವೆ. ಶಕ್ತಿನ ನಾಶ ಮಾಡಿಕೊಂಡ್ರೆ ಅಂಗಾಂಗಗಳ ವೈಫಲ್ಯತೆ ಉಂಟಾಗುತ್ತೆ. ಅಂಗಾಂಗಗಳ ವೈಫಲ್ಯತೆ ಅಂದರೆ ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಲ್ಲ. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡೋದಕ್ಕೆ ಎಷ್ಟು ಶಕ್ತಿ ಬೇಕೋ ಅಷ್ಟು ಶಕ್ತಿ ಸಿಗೋದಿಲ್ಲ. ಆಗ ಅಂಗಾಂಗಗಳು ವೈಫಲ್ಯತೆ ಅಂತಾರೆ. ಅವು ಅಬ್ನಾರ್ಮಲ್ ಆಗಿ ಕೆಲಸ ಮಾಡ್ತವೆ. ಶಕ್ತಿ ನಾಶದಿಂದ ಅಂಗಾಂಗಗಳ ವೈಫಲ್ಯತೆ ಉಂಟಾಗುತ್ತೆ. ಅಂಗಾಂಗಗಳ ವೈಫಲ್ಯತೆ ಉಂಟಾದರೆ ಏನಾಗುತ್ತೆ? ತಲೆ, ಎದೆ, ಹೊಟ್ಟೆ, ಕಿಬ್ಬೊಟ್ಟೆ, ಜನನೇಂದ್ರಿಯ ಇವಕ್ಕೆಲ್ಲ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ. ಪಂಚೇಂದ್ರಿಯಗಳಿಗೆ ಸಂಬಂಧಪಟ್ಟಂಥ ಕಾಯಿಲೆಗಳು ಬರ್ತವೆ. ಅಂಗಾಂಗ ವೈಫಲ್ಯತೆಯಿಂದ ಅರಿಷಡ್ ವರ್ಗಗಳು ಹುಟ್ಕೊತವೆ. ಭುಜ ನೋವುದು, ಭುಜ, ಕತ್ತು ಮತ್ತು ಉಸಿರಾಟ, ರಕ್ತ ಸಂಚಾರ ಇವೆಲ್ಲ ಅಂಗಾಂಗಗಳ ವೈಫಲ್ಯತೆಯಿಂದ ಅಬ್ನಾರ್ಮಲ್ ಆಗಿ ವರ್ಕ್ ಮಾಡುತ್ತೆ. ನೀನು ಶಕ್ತಿ ನಾಶ ಮಾಡಿಕೊಂಡ್ರೆ ಅಂಗಾಂಗಗಳ ವೈಫಲ್ಯತೆ ಉಂಟಾಗುತ್ತೆ. ಅಂಗಾಂಗಗಳ ವೈಫಲ್ಯತೆ ಉಂಟಾದರೆ ಯಾವಾಗಲೂ ನಿನಗೆ ಕೆಟ್ಟ ಆಲೋಚನೆ ಬರುತ್ತೆ, ಯಾವಾಗಲೂ ನಿನಗೆ ಸೆಕ್ಸ್ ಥಿಂಕಿಂಗ್ ಬರುತ್ತೆ, ಜಾಯಿಂಟ್ ಪೇಯ್ನ್ ಆಗುತ್ತೆ, ಟಿಶ್ಯೂಸ್ ಎಲ್ಲ ವೇಸ್ಟ್ ಆಗ್ತವೆ, ಸಪ್ತಧಾತುಗಳೆಲ್ಲ ವೇಸ್ಟ್ ಆಗ್ತವೆ, ಎನರ್ಜಿ ಇರಲ್ಲ, ಲ್ಯಾಕ್ ಆಫ್ ಎನರ್ಜಿ, ಮತ್ತು ಫಿಸಿಕಲ್ ಮೆಂಟಲ್ ಡೆಬಿಲಿಟಿ ಆಗುತ್ತೆ, ಮೆಂಟಲ್ ಇಂಬ್ಯಾಲೆನ್ಸ್ ಆಗುತ್ತೆ, ಸಡನ್ ಆ್ಯಂಗರ್, ಸಡನ್ ಇರಿಟೇಷನ್ ಬರುತ್ತೆ, ಲೇಜಿನೆಸ್ ಬರುತ್ತೆ, ಲಾಸ್ ಆಫ್ ಮೆಮೊರಿ ಬರುತ್ತೆ, ಫಿಕಲ್ ಮೈಂಡೆಡ್, ಲ್ಯಾಕ್ ಆಫ್ ಥಿಂಕಿಂಗ್ ಪವರ್, ಬ್ಯಾಡ್ ಡ್ರೀಮ್ಸ್, ರೆಸ್ಟ್ಲೆಸ್ನೆಸ್ ಆಫ್ ಮೈಂಡ್, ಸಡನ್ ಜೆಲಸಿ, ಸಡನ್ ಫಿಯರ್, ಲ್ಯಾಕ್ ಆಫ್ ಮಸ್ಕ್ಯುಲಾನಿಟಿ, ವುಮ್ಯಾನಿಷ್ ಬಿಹೇವಿಯರ್ ಇವೆಲ್ಲ ಅಂಗಾಂಗಗಳ ವೈಫಲ್ಯತೆಯಿಂದ ಉಂಟಾಗುತ್ತೆ. ಅದೇ ನೀನು ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ ಇವ್ಯಾವೂ ಬರಲ್ಲ. ಒಂದು ವೇಳೆ ಇವೆಲ್ಲ ಇದ್ರೂ ಸಂಪೂರ್ಣವಾಗಿ ಗುಣಮುಖ ಆಗುತ್ತೆ. ಶಕ್ತಿ ರಕ್ಷಣೆ ಮಾಡೋದ್ರಿಂದ ಅಂಗಾಂಗಗಳಿಗೆ ಹೆಚ್ಚು ಶಕ್ತಿ ತಲುಪುತ್ತೆ. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡ್ತವೆ. ಅಂಗಾಂಗಗಳು ಸರಿಯಾಗಿ ಕೆಲಸ ಮಾಡಿದರೆ ದೇಹ ಹೊರಗಡೆಯಿಂದ ಮಿಂಚ್ತಾ ಇರುತ್ತೆ, ಮಸ್ಕುಲರ್ ಬಾಡಿ ಇರುತ್ತೆ. ಆಮೇಲೆ ದೇಹದ ಒಳಗೆ ಮತ್ತು ಹೊರಗೆ ಎಲ್ಲ ರೋಗಗಳು ನಿವಾರಣೆ ಆಗ್ತವೆ. ಚರ್ಮ ಗುಲಾಬಿ ಬಣ್ಣಕ್ಕೆ ಬರುತ್ತೆ, ಕೋಪ ನಿರ್ಮೂಲನೆ ಆಗುತ್ತೆ. ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ ಅಂಗಾಂಗಗಳಿಗೆ ಹೆಚ್ಚು ಶಕ್ತಿ ಸಿಗುತ್ತೆ. ಅಂಗಾಂಗಗಳು ತುಂಬ ಚೆನ್ನಾಗಿ ಆರೋಗ್ಯವಾಗಿ ಇರ್ತವೆ ಮತ್ತು ಚೆನ್ನಾಗಿ ಕೆಲಸ ಮಾಡ್ತವೆ. ಅದರಿಂದ ಒಳ್ಳೆ ದೇಹ ಬೆಳವಣಿಗೆ ಆಗುತ್ತೆ, ಬುದ್ಧಿ ಬೆಳವಣಿಗೆ ಆಗುತ್ತೆ. ಬಿಳಿ ಕೂದಲಿದ್ರೆ ಕಪ್ಪಾಗುತ್ತೆ, ಕೂದಲು ಇರಲ್ಲ, ಬಿಳಿ ಕೂದಲು ಬರಲ್ಲ, ಕಣ್ಣಿನ ಸಮಸ್ಯೆ ಬರಲ್ಲ, ನರಗಳ ದೌರ್ಬಲ್ಯತೆ ಬರಲ್ಲ. ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ ಅಂಗಾಂಗಗಳು ಶಕ್ತಿಶಾಲಿ ಆಗ್ತವೆ. ಅಂಗಾಂಗಗಳ ಶಕ್ತಿಯನ್ನೇ ನಾವು ಮಾನಸಿಕ ಶಕ್ತಿ ಅಂತ ಕರೆಯೋದು. ಈ ಅಂಗಾಂಗಗಳ ಶಕ್ತಿ ಜಾಸ್ತಿ ಆದರೆ ನರಗಳು ಸ್ಟ್ರಾಂಗ್ ಆಗಿರ್ತವೆ, ಮೂಳೆ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಜಾಯಿಂಟ್ ಎಲ್ಲ ಸ್ಟ್ರಾಂಗ್ ಆಗಿರುತ್ತೆ, ಆರೋಗ್ಯ ತುಂಬ ಚೆನ್ನಾಗಿರುತ್ತೆ. ಶಕ್ತಿ ನಾಶ ಮಾಡಿಕೊಂಡ್ರೆ ಅಂಗಾಂಗಗಳ ವೈಫಲ್ಯತೆ ಉಂಟಾಗುತ್ತೆ. ಅದೇ ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ ಅಂಗಾಂಗಗಳು ಶಕ್ತಿಶಾಲಿ ಆಗ್ತವೆ.
ನೀವು ಗುರುಗಳ ಹತ್ರ ಹೋಗಬೇಕು. ಹೋಗಿಬಿಟ್ಟು ಇದನ್ನೆಲ್ಲ ತರಬೇತಿಯನ್ನು ತಗೋಬೇಕು. ನೀವು ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ ಕಣ್ಣುಗಳೆಲ್ಲ ಉಬ್ಬುತ್ತವೆ. ಕಣ್ಣು ಒಳಗಡೆ ಹೋದರೆ ಶಕ್ತಿ ನಾಶ, ಕಣ್ಣು ಹೊರಗಡೆ ಬಂದರೆ ಉಬ್ಬಿದರೆ, ಕಣ್ಣುಗುಡ್ಡೆ ಎಲ್ಲ ಉಬ್ಬಿದರೆ ಅದು ಶಕ್ತಿ ಸಂರಕ್ಷಣೆ ಅಂತ. ಕೆನ್ನೆ ಗಲ್ಲ ಎಲ್ಲ ಉಬ್ಬುತ್ತವೆ, ಶೈನಿಂಗ್ ಬರ್ತವೆ ಶಕ್ತಿ ಸಂರಕ್ಷಣೆ ಮಾಡಿದರೆ. ಫೇಸು ಶೈನಿಂಗ್ ಬರುತ್ತೆ, ಫೇಸು ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೀನು ಶಕ್ತಿಯನ್ನು ಸಂರಕ್ಷಣೆ ಮಾಡಿದರೆ. ಧೈರ್ಯ, ಬುದ್ಧಿವಂತಿಕೆ, ಜ್ಞಾನ, ಶೂರತನ ಇವೆಲ್ಲ ಶಕ್ತಿ ಸಂರಕ್ಷಣೆಯಿಂದ ಬರ್ತವೆ. ನೀನು ಅಂದ್ಕೊಂಡಿದ್ದು ಸಾಧಿಸಬೇಕು ಅಂತಂದರೆ ನೀನು ಶಕ್ತಿಯನ್ನು ಉತ್ಪಾದನೆ ಮಾಡಿ ಶಕ್ತಿಯನ್ನು ಸಂರಕ್ಷಣೆ ಮಾಡಬೇಕು. ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸು ಇವೆಲ್ಲ ಶಕ್ತಿ ಸಂರಕ್ಷಣೆಯಿಂದ ಬರ್ತವೆ. ಶಕ್ತಿ ಜಾಸ್ತಿ ಆದಂಗೆಲ್ಲ ನಮ್ಮ ದೇಹ ಪೋಷಣೆ ಚೆನ್ನಾಗಾಗುತ್ತೆ, ಸುಖಮಯ ಜೀವನ, ಪಾಸಿಟಿವ್ ಥಾಟ್ಸ್ ಬರುತ್ತೆ, ಏಕಾಗ್ರತೆ ಬರುತ್ತೆ, ಬುದ್ಧಿವಂತಿಕೆ ಬರುತ್ತೆ. ಶಕ್ತಿ ಸಂರಕ್ಷಣೆ ಮಾಡೋದ್ರಿಂದ ಭ್ರಷ್ಟಾಚಾರ ನಿರ್ಮೂಲನೆ ಆಗುತ್ತೆ, ದುಷ್ಟರು ನಿರ್ಮೂಲನೆ ಆಗುತ್ತೆ, ಬಡತನ ನಿರ್ಮೂಲನೆ ಆಗುತ್ತೆ, ರೋಗ ನಿರ್ಮೂಲನೆ ಆಗುತ್ತೆ. ಯಾವಾಗಲೂ ಶಕ್ತಿಶಾಲಿಗಳು ತುಂಬ ಹಣವಂತರು, ಗುಣವಂತರು ಆಗಿರ್ತಾರೆ, ಶ್ರೀಮಂತರು, ವಿದ್ಯಾವಂತರು ಆಗಿರ್ತಾರೆ, ದೈಹಿಕವಾಗಿ ಮಾನಸಿಕವಾಗಿ ಬಲಶಾಲಿಗಳು ಆಗಿರ್ತಾರೆ. ಯಾರು ಅತಿಯಾಗಿ ಶಕ್ತಿಯನ್ನು ನಾಶ ಮಾಡ್ಕೊತಾರೆ ಅವರಿಗೆ ಮದುವೆ ಮಾಡ್ಕೋಬೇಕು ಅಂತ ಅನಿಸಲ್ಲ. ಹುಡುಗರು ಹುಡುಗಿಯರನ್ನ ನೋಡೋಕೆ ಇಷ್ಟಪಡಲ್ಲ, ಹುಡುಗಿಯರು ಹುಡುಗರನ್ನ ನೋಡೋಕೆ ಇಷ್ಟಪಡಲ್ಲ. ವೈವಾಹಿಕ ಜೀವನ ಚೆನ್ನಾಗಿರಲ್ಲ. ಶಕ್ತಿ ಸಂರಕ್ಷಣೆ ಮಾಡಿದರೆ ಎಲ್ಲ ಚೆನ್ನಾಗಿರುತ್ತೆ. ಈ ಕ್ರೀಡೆ, ವ್ಯಾಯಾಮ ಇವನ್ನೆಲ್ಲ ಅಭ್ಯಾಸ ಮಾಡುವವರು ಶಕ್ತಿ ಸಂರಕ್ಷಣೆ ಮಾಡಬೇಕು. ಅದಕ್ಕೆ ಒಳ್ಳೆಯ ಗುರುಗಳಿಂದ ತರಬೇತಿ ಪಡಿಬೇಕು. ಯಾವುದಾದ್ರೂ ಕ್ರೀಡಾಪಟು ಕ್ರೀಡೆಯಲ್ಲಿ ವಿನ್ ಆಗಬೇಕು ಅಂದರೆ, ಜಯಶಾಲಿ ಆಗಬೇಕು ಅಂದರೆ ಶಕ್ತಿ ಸಂರಕ್ಷಣೆ ಮಾಡಿಕೊಂಡು ಅಭ್ಯಾಸ ಮಾಡಬೇಕು. ಆಮೇಲೆ ತಂದೆ ತಾಯಿಗಳಿಗೆ ಮಕ್ಕಳು ಚೆನ್ನಾಗಿ ಓದಬೇಕು, ಬರಿಬೇಕು, ಚೆನ್ನಾಗಿರಬೇಕು, ದೊಡ್ಡ ವ್ಯಕ್ತಿಗಳಾಗಬೇಕು ಅಂದರೆ ಅವರು ಶಕ್ತಿ ಸಂರಕ್ಷಣೆ ಮಾಡೋಂಗೆ ಮಾಡಬೇಕು. ಈ ಜಗತ್ತಿನಲ್ಲಿ ಕೆಲವೊಂದು ವಿಷಯಗಳು ಶಕ್ತಿವಂತರಿಗೆ ಹೇಳಿದ್ದಾರೆ, ಕೆಲವೊಂದು ವಿಷಯಗಳು ದುರ್ಬಲರಿಗೆ ಹೇಳಿದ್ದಾರೆ. ಅದನ್ನು ಅವರವರೇ ಪಾಲನೆ ಮಾಡಬೇಕು. ಇವ್ರದ್ದು ಅವ್ರು ಪಾಲನೆ ಮಾಡೋಂಗಿಲ್ಲ, ಅವ್ರದ್ದು ಇವ್ರು ಪಾಲನೆ ಮಾಡೋಂಗಿಲ್ಲ. ಮತ್ತು ಶಕ್ತಿವಂತರು ಮಾತ್ರ ವ್ಯಾಯಾಮ ಮಾಡಬೇಕು, ಕ್ರೀಡೆಯಲ್ಲಿ ಭಾಗವಹಿಸಬೇಕು, ಯೋಗ, ಜಿಮ್ಮು ಇತ್ಯಾದಿ ಮಾಡಬೇಕು. ಶಕ್ತಿ ಇಲ್ಲದೇ ಇರೋರು, ದುರ್ಬಲರು ಇದನ್ನು ಮಾಡಬಾರ್ದು. ಶಕ್ತಿ ಸಂಪಾದನೆ ಮಾಡಿ ಆನಂತರ ಬೇಕಾದ್ರೆ ಮಾಡ್ಬೋದು. ಭಾಳಷ್ಟು ಜನ ₹1 ದುಡಿಯಲ್ಲ, ಆದರೆ ಸಿಕ್ಕಾಪಟ್ಟೆ ಖರ್ಚು ಮಾಡ್ತಾರೆ. ಅವ್ರಿಗೆ ಖರ್ಚು ಮಾಡೋಕ್ಕೆ ದುಡ್ಡಿಲ್ಲ ಅಂದರೆ ಸಾಲ ಮಾಡ್ತಾರೆ, ನರಳಿ ಸಾಯ್ತಾರೆ. ಈ ಥರ ಮಾಡಬಾರ್ದು. ನೀನು ಹಣ ಸಂಪಾದನೆ ಮಾಡಲ್ವಾ, ನೀನು ಖರ್ಚು ಮಾಡಬಾರ್ದು ಜಾಸ್ತಿ. ಹಣ ಸಂಪಾದನೆ ಮಾಡ್ತೀಯಾ, ಸ್ವಲ್ಪ ಖರ್ಚು ಮಾಡಿದರೂ ನಡೀತದೆ. ಅದು ನಿನ್ನ ಜೀವನಕ್ಕೋಸ್ಕರ. ಸಾಲ ಮಾಡಬಾರ್ದು. ಹಾಸಿಗೆ ಇದ್ದಷ್ಟು ಕಾಲು ಚಾಚಬೇಕು, ಸಾಲ ಮಾಡ್ದಂಗೆ ಬದುಕಬೇಕು. ನೀನು ಏನು ದುಡಿದಂಗೆ ಹಣ ಸಂಪಾದನೆ ಮಾಡಬೇಡ, ಅಥವಾ ಏನು ದುಡಿದಂಗೆ ಖರ್ಚು ಮಾಡಬೇಡ. ಇದೇ ರೀತಿ ನಿನ್ನ ದೇಹದಲ್ಲಿರ್ತಕ್ಕಂಥ ಶಕ್ತಿ ಕೂಡ ಇದೇ ಒಂದು ಕಾನೂನನ್ನು ಪಾಲನೆ ಮಾಡಬೇಕು. ಶಕ್ತಿಯನ್ನು ಸಂಪಾದನೆ ಮಾಡಬೇಕು, ಶಕ್ತಿಯನ್ನು ಖರ್ಚು ಮಾಡಬೇಕು. ಶಕ್ತಿಯನ್ನು ಸಂಪಾದನೆ ಮಾಡ್ದಂಗೆ ಶಕ್ತಿಯನ್ನು ಖರ್ಚು ಮಾಡಬಾರ್ದು. ಶಕ್ತಿ ನಾಶ ಮಾಡಿಕೊಂಡು ಯುವಕರು ಮತ್ತು ಯುವತಿಯರು ದುರ್ಬಲರಾಗ್ತಾರೆ. ದುರ್ಬಲರಾದಾಗ ಅವರಿಗೆ ವೈವಾಹಿಕ ಜೀವನ ಇಷ್ಟ ಇರಲ್ಲ, ಅವ್ರ ಜೀವನನ ನರಕ ಮಾಡ್ಕೊತಾರೆ. ಗಂಡ ಹೆಂಡ್ತಿನೂ ಅಷ್ಟೇ. ಗಂಡ ಹೆಂಡ್ತಿ ಚೆನ್ನಾಗಿ ಪ್ರೀತಿಯಿಂದ ಸುಖವಾಗಿರಬೇಕು ಅಂದರೆ ಇಬ್ಬರೂ ಶಕ್ತಿ ಸಂರಕ್ಷಣೆ ಮಾಡಬೇಕು.
ಶಕ್ತಿ ಸಂರಕ್ಷಣೆ ಮಾಡಬೇಕು ಅಂತಲೇ ಮದುವೆ ಮಾಡೋದು. ಮತ್ತು ಶಕ್ತಿ ಸಂರಕ್ಷಣೆ ಮಾಡೋಕ್ಕೆ ಶಾಸ್ತ್ರ ಸಂಪ್ರದಾಯ ಎಲ್ಲ ನೀತಿ ನಿಯಮಗಳು ಇದ್ದಾವೆ, ಅವನ್ನೆಲ್ಲ ಪಾಲನೆ ಮಾಡಬೇಕು. ಗಂಡ ಹೆಂಡತಿ ಆದರೂ ಶಕ್ತಿ ನಾಶ ಮಾಡ್ಕೋಬಾರ್ದು. ಪ್ರೀತಿ ಕಡಿಮೆ ಆಗುತ್ತೆ, ಅವರ ಬಾಂಧವ್ಯ ಕಡಿಮೆ ಆಗುತ್ತೆ. ಗಂಡ ಹೆಂಡತಿ ಆದವರು ಶಕ್ತಿ ಸಂಪಾದನೆ ಮಾಡಬೇಕು, ಪ್ರೀತಿ ಹೆಚ್ಚಾಗುತ್ತೆ. ಆಮೇಲೆ ಇತ್ತೀಚಿನ ದಿನಗಳಲ್ಲಿ ಬರೀ ವೀರ್ಯ ಕಂಟ್ರೋಲ್ ಮಾಡಬೇಕು, ಶಕ್ತಿ ಬರುತ್ತೆ ಅಂತ ಯೂಟ್ಯೂಬ್ನಲ್ಲಿ ಭಾಳ ಜನ ಹೇಳ್ತಾ ಇದ್ದಾರೆ. ಅದು ಸ್ವಲ್ಪ ಸತ್ಯ, ಒಂದು 5% 10% ನಿಜ, ಆದರೆ 100% ಅಲ್ಲ. ಸಪ್ತಧಾತುಗಳು ರಕ್ಷಣೆ ಮಾಡಬೇಕು. ಸಪ್ತಧಾತುಗಳಲ್ಲಿ ಒಂದು ವೀರ್ಯ, ಅದನ್ನು ನೀವು ಒಂದೇ ಸಂರಕ್ಷಣೆ ಮಾಡಿ ಉಳಿದವೆಲ್ಲ ಹಾಳು ಮಾಡಿದರೆ ಉಪಯೋಗ ಇಲ್ಲ. ಸಪ್ತಧಾತುಗಳನ್ನು ನೀನು ಸಂರಕ್ಷಣೆ ಮಾಡಬೇಕು. ಭಾಳಷ್ಟು ಜನ ಬ್ರಹ್ಮಚರ್ಯ ಪಾಲನೆ ಅಂದರೆ ವೀರ್ಯ ಸಂರಕ್ಷಣೆ ಅಂತ ತಿಳ್ಕೊಂಡಿರ್ತಾರೆ. ಅದು ವೀರ್ಯ ಸಂರಕ್ಷಣೆ ಅಲ್ಲ. ಸೆಕ್ಸ್ ಥಿಂಕಿಂಗ್ ಮಾಡಬಾರ್ದು ಅಂತ. ಬ್ರಹ್ಮಚರ್ಯ ಪಾಲನೆ ಅಂದರೆ ಕಾಮುಕ ಭಾವನೆಗಳು ಬರಬಾರ್ದು, ಕಾಮುಕ ಕಲ್ಪನೆಗಳು ಬರಬಾರ್ದು ಮತ್ತು ಕಾಮುಕ ಆಲೋಚನೆಗಳು ಬರಬಾರ್ದು ಅಂತ ಅರ್ಥ. ಈಗ ಚಿಕ್ಕ ಮಕ್ಕಳು ಇರ್ತಾರೆ, ಯುವಕರು ಇರ್ತಾರೆ, ಅವರ ಎದುರಿಗೆ ನೀವು ಕೆಟ್ಟದ್ದನ್ನು ನೋಡಬಾರ್ದು, ಕೇಳಬಾರ್ದು, ಮಾತಾಡಬಾರ್ದು. ಅವ್ರಿಗೂ ಕೂಡ ಕೆಟ್ಟದ್ದನ್ನು ನೋಡೋಕ್ಕೆ ಕೇಳೋಕ್ಕೆ ಬಿಡಬಾರ್ದು. ಅವ್ರನ್ನೆಲ್ಲ ಸಂರಕ್ಷಣೆ ಮಾಡಬೇಕು. ಇಂದಿನ ಮಕ್ಕಳೇ ನಾಳಿನ ಪ್ರಜೆಗಳು, ಯುವಕರೇ ದೇಶದ ಶಕ್ತಿ. ಅವ್ರನ್ನೆಲ್ಲ ಕಾಪಾಡೋದು ಗುರು ಹಿರಿಯರಾದ ನಮ್ಮೆಲ್ಲರ ಕರ್ತವ್ಯ ಆಗಿರುತ್ತೆ. ಅವರಿಗೆ ಸರಿಯಾದ ಮಾರ್ಗದರ್ಶನ ಮಾಡಬೇಕು, ಒಳ್ಳೆಯ ಗುರುಗಳ ಹತ್ರ ತರಬೇತಿಯನ್ನು ಕೊಡಿಸ್ಬೇಕು.